ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇದು ನೋಡಿ ಕೃಷ್ಣ ನಿನ್ನೆ ಪದ್ಮಾವತಿ ಅಲಂಕಾರ ನೋಡ್ಬೋದು. ಹೂ ಕೊಯ್ಲಿಕ್ಕೆ ಹೋದಂತಹ ಪದ್ಮಾವತಿ ಅಲಂಕಾರ. ಆಮೇಲೆ ಇವತ್ತಿನ ಕೃಷ್ಣನ ಅಲಂಕಾರನ ಹಾಕ್ತಾ ಇದ್ದೀನಿ. ವಜ್ರ ಕವಚ ಅಲಂಕಾರ. ಅಕ್ಕಪಕ್ಕದಲ್ಲಿ ಗಜ ಇಟ್ಟಿದ್ದಾರೆ, ಆನೆನ ಇಟ್ಟಿದ್ದಾರೆ ನೋಡ್ಬೋದು, ಬೆಳ್ಳಿ ಆನೆನ ಅಂತ ಎಲ್ಲ ಅಲಂಕಾರ ನೋಡ್ಕೊಂಬನ್ನಿ. ಇವತ್ತು ಏಕಾದಶಿ. ನಿನ್ನೆ ಮೊನ್ನೆ ಮಾಡಿದ ಅಡುಗೆ ಇವತ್ತು ಹಾಕ್ತಾಯಿದ್ದೀನಿ. ವರುಥಿನಿ ಅಂತೇಳಿ ಏಕಾದಶಿ ತುಂಬ ವಿಶೇಷ. ಇವತ್ತಿನ ಏಕಾದಶಿ ಎಲ್ಲನೂ ವಿಶೇಷನೇ. ಎಲ್ಲರೂ ಮಾಡಿ ಏಕಾದಶಿ. ಅದಕ್ಕೆ ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೀನಿ. ಈಗ ನಾವು ಮಾವಿನ ಹಣ್ಣು ಸೀಸನು. ತಗೊಂಬಂದ ಮಾವಿನ ಹಣ್ಣು ಹುಳಿಯಾಗಿದ್ದರೆ ಏನು ಮಾಡೋದಪ್ಪ, ಜ್ಯೂಸ್ಗಿಂತ ಒಂದು ಬೆಟರ್ ಆಪ್ಷನ್ ಸಿಕ್ಕಿದರೆ ಮಾಡಿದರೆ ಒಳ್ಳೆಯದಲ್ವ ನೋಡಿ. ಅದೇ ಥರ ನಾನು ತಂದ ಮಾವಿನ ಹಣ್ಣು ಹುಳಿಯಾಗಿತ್ತು ನೋಡಿ. ಮಾವಿನ ಹಣ್ಣಲ್ಲಿ 3 ವೆರೈಟಿ ಅಡುಗೆನೇ ಮಾಡೋಣ ಇವತ್ತು. ತುಂಬ ಹುಳಿ ಇತ್ತದು. ಜ್ಯೂಸ್ ಮಾಡಿದ್ರೆ ವಿಪರೀತ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಮಾಡಬೇಕಾಗತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ ಇದರಲ್ಲಿ. ಇದನ್ನೆಲ್ಲ ಹೆಚ್ಚಿಗೆ ಅದರ ಗೋಟ್ಲಿ ಅಥವಾ ಕೊರಟು ಅಂತೀವಿ ನಾವು, ಕೊರಂಟು ಅಂತೀವಿ ತುಳುವಲ್ಲಿ. ಅದನ್ನೆಲ್ಲ ಸ್ವಲ್ಪ ಸಿಪ್ಪೆ ಕೊರಂಟೆಲ್ಲ ಸಪ್ರೇಟ್ ಮಾಡಿ ಅದರ ನೋಡ್ಬೋದು ನೀವು. ತಿರುಳನ್ನೆಲ್ಲ ಹಿಚಿಕಿ ನೀರು ಹಾಕಿ ತೆಗೀರಿ. ಸ್ವಲ್ಪ ನೀರಾದರೂ ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಇದು ಹುಳಿ ಇರುವ ಕಾರಣ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ನೋಡಿ, ಇದನ್ನ 3 ಪಾಲು ಮಾಡಿಕೊಂಡೆ, ನೀವು ಕಾಣ್ಬೋದು ಇಲ್ಲಿ. ಫಸ್ಟ್ ಮೊದಲನೇ ಪಾಲಿಗೆ ಬೆಲ್ಲ, ಅದಕ್ಕೆ ಬೇಕಾದಷ್ಟು ಬೆಲ್ಲ, ಉಪ್ಪು, ಆನಂತರ ತೆಂಗಿನಕಾಯಿ, ಸಾಸಿವೆ ಎಲ್ಲ ಹಾಕಿ ಚಟ್ನಿ ಥರ ಮಾಡೋಣ. ಅದಕ್ಕೆ ಸಾಸ್ಮಿ ಅಂತೀವಿ ನಾವು ತುಳುವಲ್ಲಿ. ಸಾಸ್ಮಿ ಅಂತಂದರೆ ಸಾಸಿವೆ ಮತ್ತು ತೆಂಗಿನಕಾಯಿ ಒಟ್ಟಿಗೆ ಹಾಕಿ ರುಬ್ಬುವಂಥದ್ದು. ಸ್ವಲ್ಪ ಒಂದು 1/4 ಚಮಚಷ್ಟು ಸಾಸಿವೆ ಸಾಕು, ಒಂದು ಕೆಂಪು ಮೆಣಸು, ಅದನ್ನ ಒಂದು ರೌಂಡ್ ಪುಡಿ ಮಾಡ್ಕೊಂಡು ಆನಂತರ ಅದಕ್ಕೆ ತೆಂಗಿನಕಾಯಿ ಹಾಕಿ ನೀರು ಹಾಕಿ ನೀಟಾಗಿ ರುಬ್ಕೊಂಡು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಸಾಸಿವೆ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ಮಾಡಲಿಕ್ಕೂ ತುಂಬಾ ಈಸಿ ಇದು, ತಿನ್ನಲಿಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಈ ಸೀಸನಲ್ಲಿ ನಾವು ವಾರಕ್ಕೆ ಒಂದು ಸಲ ಆದರೆ ಇದನ್ನ ಮಾಡ್ತೀವಿ. ನಮಗೆ ಎಲ್ರಿಗೂ ಇಷ್ಟ ಇದು. ನೋಡಿ, ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಫಸ್ಟ್ ನಾನು ಇನ್ನೊಂದು ಪ್ರಿಪರೇಷನ್ ಮಾಡ್ಕೊಂಡು ಆಮೇಲೆ ಒಟ್ಟಿಗೆ ಒಗ್ಗರಣೆ ಕೊಟ್ಟರೆ ಆಯಿತು ಅಂತ ನೋಡಿ, ಆ ಥರ ತೋರಿಸ್ತಾ ಇದ್ದೀನಿ ಅಷ್ಟೇ. ಒಗ್ಗರಣೆ ಕೊನೆಗೆ ಕೊಟ್ಟೆ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ. ಇದನ್ನ ಮಾಡಿ ನೋಡಿ, ತುಂಬಾ ಅದ್ಭುತವಾಗಿ. ಹುಳಿ ಮಾವಿನ ಹಣ್ಣಂದರೆ ತುಂಬ ಚೆಂದ ಆಗೋದು. ಆನಂತರ ಮಾವಿನ ಹಣ್ಣಿದ್ದು ಇದು ಚಂಡ್ರುಲಿ ಅಂತ ಹೇಳ್ತಾರೆ. ಇದಕ್ಕೆ ತೆಂಗಿನಕಾಯಿ ಹಾಕಲಿಕ್ಕಿಲ್ಲ. ಬೆಲ್ಲ, ಉಪ್ಪು, ಇಂಗು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಅಲ್ವೇ, ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಒಂದು ಒಗ್ಗರಣೆ ಕೊಟ್ಟರೆ ಆಗಿಬಿಡ್ತು. ಒಗ್ಗರಣೆಗೆ ಬೇಕೆಂದವರು ಕಾಯಿ ಮೆಣಸು ಹಾಕ್ಕೊಳ್ಳಿ. ತೆಂಗಿನಕಾಯಿ ಒಗ್ಗರಣೆ ಇದು ಸಾಸಿವೆಗೆ ಮತ್ತು ಚಂಡ್ರುಲಿಗೆ 2 ಒಟ್ಟಿಗೆ ನಾವು ಹಾಕುವಂಥದ್ದು. ಅದಕ್ಕೆ ನೋಡಿ 2 ಚಮಚೆ ಸಾಸಿವೆ ಹಾಕಿ, 1 ಚಮಚೆ ಉದ್ದಿನಬೇಳೆ ಹಾಕಿ, ಆನಂತರ ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು ಹಾಕಿ ಫಸ್ಟು ಸಾಸಿವೆಗೆ ಒಗ್ಗರಣೆ ಕೊಟ್ಟು ಆನಂತರ ಅದಕ್ಕೇ ಕಾಯಿ ಮೆಣಸು ಹಾಕಿ ಚಂಡ್ರುಲಿಗೆ ಒಗ್ಗರಣೆ ಕೊಟ್ಟೆ. ತುಂಬಾ ಅದ್ಭುತವಾಗಿರುತ್ತೆ. ತೆಂಗಿನಕಾಯಿ ಇಷ್ಟ ಇಲ್ಲದವರು ನೋಡಿ ಈ ಥರ ಮಾಡಿಕೊಂಡು ತಿನ್ನಿ. ನಮ್ಮ ಊರಿದ್ದು ಸೌತ್ ಕೆನರಾ ಟ್ರೆಡಿಷನಲ್ ಪ್ರಿಪರೇಷನ್ ಇದೆಲ್ಲ. ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕಾಯಿ ಮೆಣಸು ಹಾಕಿ ನೋಡಿ, ಸ್ವಲ್ಪ ಕಾಯಿ ಮೆಣಸು ಹಾಕಿ ಅದನ್ನ ಮಗಚಿ ಆನಂತರ ನಾನು ಅದಕ್ಕೆ ಹಾಕ್ಕೊಂಡೆ. ಇದಕ್ಕೆ ಇಂಗು ತುಂಬ ಇಂಪಾರ್ಟೆಂಟು ಚಂಡ್ರುಲಿಗೆ, 2ನೇ ಪ್ರಿಪರೇಷನಿಗೆ. ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಒಗ್ಗರಣೆ ಹಾಕಿಬಿಟ್ರೆ ಇದು ರೆಡಿ ಆಯಿತು. ಈ ಬೇಸಿಗೆಗೆ ಹೇಳಿ ಮಾಡಿಸಿದಂಥ ರೆಸಿಪಿಗಳು ನೀವು ಕಾಣ್ಬೋದು ಇಲ್ಲಿ. ಒಂದು ತುತ್ತು ಅನ್ನ ಜಾಸ್ತಿ ತಿಂದು ಹೋಗುತ್ತೆ ಇಂಥ ರೆಸಿಪಿನೆಲ್ಲ ಮಾಡಿದರೆ. ಖಾರ, ಉಪ್ಪು, ಹುಳಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಇದಕ್ಕೆಲ್ಲ ಸ್ವಲ್ಪ ಬೆಲ್ಲ ಬೇಕಾಗತ್ತೆ. ಇನ್ನೊಂದು ಕೃಷ್ಣ ಮಠದಲ್ಲಿ ಮಾಡುವಂಥ ಮ್ಯಾಂಗೋ ಚಟ್ನಿನ ಮಾಡೋಣ. ಹಣ್ಣು ಮಾವಿನಕಾಯಿದು ಚಟ್ನಿ ಅನ್ನೋದಕ್ಕಿಂತ ಗೊಜ್ಜು ಅನ್ಬೋದು ಇದಕ್ಕೆ. ನೋಡಿ, ಫಸ್ಟು ಬಾಣಲೆಯಲ್ಲಿ ಒಗ್ಗರಣೆಗಿಟ್ಟು ಸಾಸಿವೆ, ಉದ್ದಿನಬೇಳೆ ಹಾಕ್ಕೊಂಡು ಆಮೇಲೆ ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು, ಇಂಗು ಇಷ್ಟನ್ನು ಹಾಕಿ ಒಗ್ಗರಿಸ್ಬೇಕದನ್ನ. ನೋಡಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಆನಂತರ ನಾವು ಇನ್ನೊಂದು ಪೋರ್ಷನ್ ಇದೆಯಲ್ಲ ಅದನ್ನ ಅದಕ್ಕೆ ಹಾಕ್ಕೊಂಡು ಕುದಿಸಬೇಕು.
ಹುಳಿ ಅಥವಾ ಕಾಟು ಮಾವಿನ ಹಣ್ಣು ಇದು ತುಂಬಾ ಚೆನ್ನಾಗಾಗುತ್ತೆ. ಇದಕ್ಕೆ ಸ್ವಲ್ಪ ಖಾರ ಎದುರು 1 2 3 ಕಾಯಿ ಮೆಣಸು ಹಾಕೋಬೋದು ನೀವು. ಇದಕ್ಕೆ ಬೆಲ್ಲ ಸ್ವಲ್ಪ ಕಡಿಮೆ ನೋಡಿ. ಆನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹಾಕಿ 1 ರೌಂಡ್ ಕುದಿ ಬರಿಸ್ಬೇಕು. ಇದು ಚಪಾತಿಗಾಗಲಿ, ಇವನ್ ರೊಟ್ಟಿಗಾಗಲಿ, ದೋಸೆಗಾಗಲಿ ಎಲ್ಲದಕ್ಕೂ ಇದು ಚೆನ್ನಾಗಾಗುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್. ಸ್ವಲ್ಪ ಅರಶಿನೂ ಹಾಕ್ಕೊಂಡೆ ನೀವು ಕಾಣ್ಬೋದು. ಇದು ಕುದ ನಂತರ ಕೆಳಗಿಟ್ಟರೆ ಆಗೋಯ್ತು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ 3 ಪ್ರಿಪರೇಷನ್ ಆಗಿಬಿಡ್ತು. ಇದನ್ನ ನಾನು ವೀಡಿಯೋ ಎಡಿಟ್ ಮಾಡಬೇಕಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದೆಲ್ಲ ಮಾವಿನ ಹಣ್ಣಿನ ಪ್ರಿಪರೇಷನು. ಮಾವಿನ ಹಣ್ಣುಗಳ ರಾಜ ತಾನೆ ಮಾವಿನ ಹಣ್ಣು ಅಂತಂದರೆ. ನೋಡಿ ಹುಳಿ ಮಾವಿನ ಹಣ್ಣು ಇದ್ದರೆ ಎಸೆಯದೆ ನೋಡಿ ಈ ಥರ ಮಾಡಿ. ಆನಂತರ ಇವತ್ತು ಸ್ಪೆಷಲ್ ಇಡ್ಲಿ ಒಂದು ತಗೊಂಬಂದಿದ್ದೀನಿ. ಬೂದು ಕುಂಬಳಕಾಯಿ ಹಾಕಿ ಮಾಡುವಂಥ ಇಡ್ಲಿ ನನ್ನ ಅಮ್ಮನ ಪ್ರಿಪರೇಷನ್ ಇದು. ನೋಡಿ ಫಸ್ಟ್ ಏನು ಗೊತ್ತಾ, 1 ಕಪ್ಪಷ್ಟು ಉದ್ದಿನಬೇಳೆ, 3 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡು ಬಿಟ್ಬಿಡಿ. ಸ್ವಲ್ಪ ಮೆಂತೆ ಹಾಕ್ಕೊಳ್ಳಿ, ಮತ್ತಿನ್ನೇನು ಹಾಕೋದು ಬೇಡ. ಅದಕ್ಕೆ ಅವಲಕ್ಕಿ ಇದೆಲ್ಲ ಯಾವುದು ಹಾಕೋದು ಬೇಡ. ಕುಂಬಳಕಾಯಿನ ಸಿಪ್ಪೆ ತೆಗೆದು ಅದರ ತಿರುಳು ಸಪ್ರೇಟ್ ಮಾಡಿ, ಬೀಜ ಸಪ್ರೇಟ್ ಮಾಡಿ ಎಲ್ಲ ನೀಟಾಗಿ ಹಚ್ಚಿಟ್ಕೊಳ್ಳಿ. ಇದು ಏನು ಗೊತ್ತಾ, 1 ಕಪ್ ರೈಸ್ಗೆ 1 ಕಪ್ಪಷ್ಟು ನಾವು ಹೋಳು ಹಾಕ್ಕೋಬೋದು. ಯಾವ ಅಳತೆಯಲ್ಲಿ ತೆಕ್ಕೊಂಡಿರ್ತೀರೋ ಅದೇ ಅಳತೆಯಲ್ಲಿ ನಾವು ಹೋಳು ಹಾಕ್ಕೊಂಡು ಮಾಡ್ಬೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ತಂಪು ತುಂಬ ಇದು ಕುಂಬಳಕಾಯಿ ಯಾವತ್ತೂ ತಂಪು. ಇದರ ಸಿಪ್ಪೆನೂ ಎಸಿಬೇಡಿ, ತಿರುಳನ್ನು ಎಸಿಬೇಡಿ. ಚಟ್ನಿ ಮತ್ತು ತಂಬುಳಿ ಮಾಡ್ಕೋಬೋದು. ನೋಡಿ ಇದೆಲ್ಲ ಕಟ್ ಮಾಡಾಯಿತು. ಈಗ ಮಿಕ್ಸಿಗೆ ಏನು ಗೊತ್ತಾ, ಅಕ್ಕಿನ ಡ್ರೈನ್ ಮಾಡಿಟ್ಕೋಬೇಕು. ಅಕ್ಕಿನ ನೀರು ಜಾಸ್ತಿ ಆಗಿಬಿಡುತ್ತೆ. ನೋಡಿ ಉದ್ದಿನಬೇಳೆ ಮತ್ತು ಅಕ್ಕಿನ ತೋರಿಸ್ತಾ ಇದ್ದೀನಿ. 1:3 ಪ್ರಿಪರೇಷನಲ್ಲಿ ಹಾಕೋಬೋದು. ಫಸ್ಟ್ ಉದ್ದಿನಬೇಳೆ ಕರೆದಿಟ್ಕೊಳ್ಳೋಣ. ನೋಡಿ ಉದ್ದಿನಬೇಳೆ ಆಗಿಬಿಡ್ತು. ಉದ್ದಿನಬೇಳೆ ಆದ ನಂತರ ನೋಡಿ ಆ ಅಕ್ಕಿದು ನೀರನ್ನು ಎಲ್ಲ ಬಸ್ದು ಬಿಡಿ, ನೀರು ಬೇಡ ಅದಕ್ಕೆ. ಯಾಕಂದರೆ ಕುಂಬಳಕಾಯಿ ನೀರು ಬಿಡುತ್ತೆ. ಬೇಕಂದರೆ ಆಮೇಲೆ ಅಡಿಷನಲ್ ನೀರು ಹಾಕೋಬೋದು. ಫಸ್ಟು ಕುಂಬಳಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನ ರುಬ್ಕೊಳ್ಳಿ. ಆನಂತರ ಅದಕ್ಕೆ ಅಕ್ಕಿ ಹಾಕಿ ಇಡ್ಲಿ ಹದಕ್ಕೆ ಅಂದರೆ ತರಿ ಆಗುವಂಗೆ ನಾವು ಕೈ ಮುಟ್ಟಿದಾಗ ನಮಗೆ ಮೀಡಿಯಮ್ ರವೆ ಥರ, ಅದು ಗ್ರಾನ್ಯೂಲ್ಸ್ ಥರ ಸಿಗಬೇಕು, ಅಕ್ಕಿ ಸಿಗಬೇಕು. ತೀರಾ ನುಣ್ಣಗೆ ರುಬ್ಬಲಿಕ್ಕೆ ಹೋಗಬೇಡಿ. ತುಂಬಾ ಟೇಸ್ಟಿಯಾಗುತ್ತೆ. ತುಂಬ ಬೇಗ ಹುಳಿ ಬೇರೆ ಬರುತ್ತೆ. ಆದ ಕಾರಣ ಸ್ವಲ್ಪ ಲೇಟಾಗಿ ರುಬ್ಬಿಟ್ಕೊಳ್ಳಿ, ತುಂಬ ಹುಳಿ ಬರೋ ಕಾರಣ ಇದು. ನೋಡಿ ಇದನ್ನೆಲ್ಲ ಆ ಉದ್ದಿನ ಹಿಟ್ಟಿಗೆ ಹಾಕ್ಕೊಂಡು ಎಲ್ಲ ಇದೇ ಥರ ಮಾಡಿಟ್ಕೊಳ್ಳಿ. 2 ಸಲ ಆಯಿತು ನನಗೆ. ನೋಡಿ ಸೇಮ್ ಅದೇ ಥರ ಪ್ರೊಸೀಜರು. ಹಾಕಿ ರುಬ್ಕೊಂಡು ಅದನ್ನ ತರಿ ಆಗಬೇಕು. ತುಂಬ ಮೀಡಿಯಮ್ ರವೆ ಸಿಕ್ಕಿದಂಗೆ ಆಗಬೇಕು. ಆನಂತರ ನೋಡಿ ಈ ಸ್ಟೆಪ್ಪು ತುಂಬ ಇಂಪಾರ್ಟೆಂಟು. ಯಾವತ್ತೂ ಕೈ ಹಾಕಿ ನಾವು ಇದು ಮಾಡಬೇಕು. ಪಂಚಭೂತಗಳು ನಮ್ಮ 5 ಬೆರಳಲ್ಲಿ ಇರ್ತವೆ ಅಂತೆ. ಅದನ್ನ ಸೇರಿಸಿನೇ ನಾವು ಯಾವತ್ತು ಊಟ ಮಾಡುವಾಗಲೂ ಅಷ್ಟೇ, ಈ ಥರ ಹಿಟ್ಟು ಕಲಸುವಾಗಲೇ ಕೈನೇ ಬಳಸಿದ್ರೆ ತುಂಬಾ ಒಳ್ಳೆಯದು. ನೋಡಿ ಎಕ್ಸ್ಟ್ರಾ ನೀರು ಬೇಕು ಅಂದಕ್ಕೆ ನೋಡಿ ನಾನು ಸ್ವಲ್ಪ ಮಿಕ್ಸಿ ತೊಳ್ಕೊಂಡೆ ಹಾಕ್ಕೊಂಡೆ, ಜಾಸ್ತಿ ಏನು ಹಾಕಲಿಕ್ಕೆ ಹೋಗಿಲ್ಲ. ಆರೋಗ್ಯಕ್ಕೆ ಅಂತ ಹೇಳಿ ಮಾಡಿಸಿದ್ದಿದ್ದು. ತುಂಬ ತಂಪು. ಈಗ ಕೆಲವರಿಗೆ ಬೇಳೆ ತಿಂದರೆ ಆಗೋದಿಲ್ಲ, ಉದ್ದಿನ ಬೇಳೆ ಆಗೋದಿಲ್ಲ ಅನ್ನೋರಿಗೆ ನೋಡಿ ಈ ಥರ ಮಾಡ್ಕೊಂಡು ನಾವು ತಿನ್ಬೋದು. ನಮ್ಮ ಅಮ್ಮ ಇದನ್ನ ಯಾವತ್ತೂ ಮಾಡ್ತಾಯಿದ್ರು. ಮನೆಯಲ್ಲೇ ಬೂದು ಕುಂಬಳಕಾಯಿ ಬೆಳೀತಾ ಇದ್ದಾಗ ಇದನ್ನ ಮಾಡ್ತಾಯಿದ್ರು. ಮೊನ್ನೆನೂ ಅಷ್ಟೇ ಅಮ್ಮನ ಹತ್ರ ಕೇಳಿನೇ ನಾನು ಮಾಡಿರುವಂಥದ್ದು. ನಾನು ಲಾಸ್ಟ್ ಟೈಮು ಒಂದು ಸಲ ತೋರಿಸಿದ್ದೆ. ಅಳತೆ ನೆನ್ಪಿಟ್ಕೊಳ್ಲಿ. 1 ಅಳತೆ ಉದ್ದಿಗೆ 3 ಅಳತೆ ಅಕ್ಕಿ, 3 ಅಳತೆಯಷ್ಟು ಬೂದು ಕುಂಬಳಕಾಯಿ. ಬೇಕಂದರೆ ಸ್ವಲ್ಪ ಮೆಂತೆ ಹಾಕ್ಕೊಳ್ಳಿ, ನೆನಿಬೇಕಿದ್ರೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಉಕ್ಕಿ ಬಂದಿದೆ ಅಂತ ನೋಡ್ಬೋದು. ನಮ್ಮಮ್ಮ ಯಾವ ಥರ ಮಾಡ್ತಿದ್ರು ಅದನ್ನು ತೋರಿಸ್ಕೊತೀನಿ. ನಾವು ಸ್ಟೀಮರಲ್ಲಿ ನೋಡಿ ಹೀಗೆ ಎಲೆ ಹಾಕಿ ಅಮ್ಮ ಬೇಯಿಸೋರು. ನಾವು ಕಡುಬು ಚೆರಿಗೆ ಅಂತೀವಿ, ಕಡುಬಿನ ಪಾತ್ರೆ ಅಂತೀವಿ ಅದಕ್ಕೆ. ಅದ್ರಲ್ಲಿ ಹೀಗೆ ಎಲೆ ಹಾಕಿ ಬೇಯಿಸೋರು. ಆ ಎಲೆದ್ದು ಸತ್ವ ಕೂಡ ನಮಗೆ ಆ ಇಡ್ಲಿಗೆ ಬಂದಾಗ ತುಂಬಾ ಚೆನ್ನಾಗಾಗತ್ತೆ. ನೋಡಿ ಇದು ಸ್ವಲ್ಪ ಗಟ್ಟಿ ಇರಬೇಕು, ತೀರಾ ಮೆತ್ತಗೆ ಇರಬಾರ್ದು ಈ ಹಿಟ್ಟು. ನಾವು ಕುಂಬಳಕಾಯಿ ಹಾಕಿದ ಕಾರಣ ಸ್ವಲ್ಪ ಮೇಲೆ ನೀರು, ಕೆಳಗೆ ಗಟ್ಟಿ ಆಗುತ್ತೆ ಆಮೇಲೆ ಬೆಂದಾಗ. ಅದಕ್ಕೆ ನೀರು ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಹದಕ್ಕೆ ನಾವು ಬರಬೇಕು ನಮಗೆ. ಇದನ್ನ ಮುಚ್ಚಿಟ್ಟು ಒಂದು 20 ನಿಮಿಷ ಬೇಯಿಸಿ ಆಗೋಗುತ್ತೆ.
ಇದನ್ನೇ ನಾನು ಆನಂತರ ಲೋಟೆಯಲ್ಲಿ ಹಾಕಿ, ನಮ್ಮಮ್ಮ ಯಾವುದ್ಯಾವುದೋ ಲೋಟೆಯಲ್ಲೆಲ್ಲ ಹಾಕಿ ಮಾಡ್ತಾಯಿದ್ರು ನಾವು ಚಿಕ್ಕವರಿದ್ದಾಗ. ಅದನ್ನ ನೆನಪಿಸ್ಕೊಂಡು ನಾನು ಲೋಟೆಯಲ್ಲಿ ಹಾಕಿ ಮಾಡಿದೆ. ಆನಂತರ ನೋಡಿ, ಲೋಟೆನ ಗ್ರೀಸಿಂಗ್ ಮಾಡಿ ಇಟ್ಕೊಳ್ಳಿ. ಚಿಕ್ಕ ಚಿಕ್ಕ ಲೋಟೆಗಳಿವು, ತುಂಬ ಚೆನ್ನಾಗಾಗುತ್ತೆ. ಇದಕ್ಕೆಲ್ಲನೂ ಹಾಕಿ ಆನಂತರ 2ನೇ ರೌಂಡ್ ಬೇಯೋಕ್ಕಿಟ್ಟೆ ನಾನು. ನಮ್ಮ ಮನೆಯಲ್ಲಿ ಇಡ್ಲಿ ಎಲ್ಲ ಮಾಡಿಟ್ರೆ ಮಧ್ಯಾಹ್ನ ಊಟನೇ ಬೇಡ, ಇಡ್ಲಿಯೇ ತಿಂತಾರೆ ಮಕ್ಕಳೆಲ್ಲ. ಅದಕ್ಕೆ ನಾನು ಸ್ವಲ್ಪ ಇಡ್ಲಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಅದರಲ್ಲಿ ಹೆಲ್ದಿ ವರ್ಷನ್ ಮಾಡೋದನ್ನು ನಾನು ನೋಡ್ತೀನಿ. ನೋಡಿ, ಇದು ಬೆಂದಿದೆ, ನೀವು ಕಾಣ್ಬೋದು. ಒಂದು ಚಾಕು ಹಾಕಿ ನೋಡಿದರೆ ಅದಕ್ಕೆ ಅಂಟುಕೊಳ್ಳೋದಿದ್ರೆ ಬೆಂದಿತ್ತು ಅಂತ ಲೆಕ್ಕ, ನೀವು ಕಾಣ್ಬೋದು. ಆನಂತರ ಕೆಳಗೆ ಇಳಿಸಿ ಅದರಲ್ಲೇ ಲೋಟೆ ಇಟ್ಟು ಬೇಯಿಸಿದೆ ನಾನು. ಆನಂತರ ಬೂದು ಕುಂಬಳಕಾಯಿ, ಉಳಿದ ಅರ್ಧ ಬೂದು ಕುಂಬಳಕಾಯಿದು ಬೋಳು ಹುಳಿ ಮಾಡಿದ್ದೆ. ನಾನು ತುಂಬ ಸಲ ತೋರಿಸಿದ ಕಾರಣ ನಿಮಗೆ ನಾನು ಹೇಳಿಲ್ಲ, ಆ ರೆಸಿಪಿನ ತೋರಿಸಿಲ್ಲ. ಆಮೇಲೆ ಸಿಪ್ಪೆದು ಚಟ್ನಿ ಕೂಡ ನಾನು ತುಂಬ ಸಲ ತೋರಿಸಿದ್ದೀನಿ. ಎಲ್ಲನೂ ಚಟ್ನಿ ಒಂದೇ ಥರ, ಹೀರೆಕಾಯಿ ಚಟ್ನಿ ಥರನೇ ನಾವು ಮಾಡುವಂಥದ್ದು. ಎಷ್ಟು ನೀಟಾಗಿ ಬಂದಿದೆ ಅಂತ ಕಾಣ್ಬೋದು. ಅದು ತುಂಬ ಬಿಸಿ ಇತ್ತು, ಹಿಡ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ನನಗೆ. ನಿಮಗೆ ಬೇಕಾದ ಶೇಪಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ. ಆ ಬೂದು ಕುಂಬಳಕಾಯಿದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಬಿಸಿ ಇತ್ತದು. ಎಷ್ಟು ಗೂಡು ಗೂಡಾಗಿ ಬಂದಿದೆ ಅಂತ ಕಾಣ್ಬೋದು. ಹೆಲ್ದಿ ವರ್ಷನ್ ಆಫ್ ಇಡ್ಲಿ. ಇದು ಟ್ರೆಡಿಷನಲ್ ಪ್ರಿಪರೇಷನ್. ಮುಂಚಿನ ಕಾಲದಲ್ಲಿ ಕುಂಬಳಕಾಯಿ, ಚೀನಿಕಾಯಿ ಎಲ್ಲ ಮನೆಯಲ್ಲಿ ಬೆಳೆಸ್ತಾ ಇದ್ದರು. ಆವಾಗ ಈ ಥರ ಮಾಡ್ತಾಯಿದ್ರು. ಆನಂತರ ನೋಡಿ, ಯಾವುದು ಕುಂಬಳಕಾಯಿದ ಸಿಪ್ಪೆನ ಒಂದು ಸ್ವಲ್ಪ ಹುಣಸೆಹಣ್ಣು, ಅರಿಶಿನ ಹಾಕಿ ಬೇಯಿಸಿ, ಆನಂತರ ಕಾಯಿಮೆಣಸು, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಇಂಗು ಇಷ್ಟು ಹಾಕಿ ಮಸಾಲೆ ರುಬ್ಕೊಂಡು ಅದಕ್ಕೆ ತೆಂಗಿನಕಾಯಿ ಹಾಕಿ ಅದ್ರ ಜೊತೆ ರುಬ್ಬಿದ್ರೆ ಚಟ್ನಿ ಆಗಿಬಿಡುತ್ತೋ ನೋಡಿ. ಚಟ್ನಿ, ಬೋಳು ಹುಳಿ, ಕುಂಬಳಕಾಯಿ ಇಡ್ಲಿ ಜೊತೆ ನಮ್ಮ ಟಿಫಿನ್ ರೆಡಿ ಆಯಿತು. ಆನಂತರ ಮೊನ್ನೆದು ಸಪ್ತೋತ್ಸವದ ಕೊನೆಯಲ್ಲಿ ಒಂದು ಸ್ವಲ್ಪ ವೀಡಿಯೋ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಕಮೆಂಟ್ಸ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್